ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ KA ನೋಟಿಫಿಕೇಶನ್ ನಿನ್ನೆ ಆಯ್ತಲ್ಲ, ನಿಮ್ಮ ಎಚ್ ಕೆ ರೀಜನ್ದು ಕನ್ನಡ ಆನ್ಸರ್ ಕೀ ನೋಡ್ತಾ ಹೋಗೋಣ. ಗ್ರೂಪ್ ಸಿ ಎಕ್ಸಾಮ್ಸ್ದು ಕನ್ನಡ ಆನ್ಸರ್ ಕೀ ನೋಡ್ತಾ ಹೋಗೋಣ. ವಿತ್ ಪ್ರೂಫ್ ನೋಡ್ತಾ ಹೋಗೋಣ. ವಿತ್ ಪ್ರೂಫ್ ನಮ್ಮ ನೋಟ್ಸ್ ಇಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ 35 ಕ್ವಶನ್ಗೆ 20+ ಕ್ವಶನ್ಸು ರೀಚ್ ಆಗಿದ್ದಾವೆ. 20+ ನೋಟ್ಸ್ ಅರ್ಜೆಂಟಲ್ಲಿ ಚೆಕ್ ಮಾಡಿದ್ದು, ಇನ್ ಡೆಪ್ತ್ ಯಾವುದೇ ಕಾರಣಕ್ಕೂ ಚೆಕ್ ಮಾಡಿಲ್ಲ. ಇನ್ನೂ ನೋಟ್ಸು ಇನ್ ಡೆಪ್ತ್ ಚೆಕ್ ಮಾಡಿಲ್ಲ. ಮೇನ್ ಆಗಿ ಸಿಕ್ಕಿರುವಂತವೆ 20+ ಕ್ವಶನ್ಸ್ ಬಂದಿದ್ದಾವೆ. 20+ 35ಗೆ 20+ ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ಸ್ ಬಂದಿದ್ದಾವೆ. ಇನ್ನೂ ಡೆಪ್ತ್ ಆಗಿ ಹುಡುಕರು ಇನ್ನೂ ಏರುತ್ತೆ. ಸೊ ನೋಡ್ತಾ ಹೋಗೋಣ. ಸೊ ನಮ್ಮಲ್ಲಿ ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆಕ್ಟ್, 3000 ಕ್ವಶನ್ ಬ್ಯಾಂಕು, ಕನ್ನಡ ನೋಟ್ಸು, ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇಷ್ಟು ಅವೈಲಬಲ್ ಇದೆ. ಯಾರಿಗಾರು ನೋಟ್ಸ್ ಅವಶ್ಯಕತೆ ಇದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇಂಗ್ಲಿಷ್ ಫ್ರೀ ಇರುತ್ತೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಟಾಪಿಕ್ಸ್ನ, ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳ್ತೀನಿ. ಕಳ್ಸ್ಕೊಡ್ತಕ್ಕಂಥ ಒಂದು PDF ಮಾಡಿ ಕಳ್ಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ 1 year ಕರೆಂಟ್ ಅಫೇರ್ಸು ಕಳ್ಸ್ಕೊಡ್ತೀವಿ. ಇಟ್ಸ್ ಎ ಫ್ರೀ 1 year ಕರೆಂಟ್ ಅಫೇರ್ಸು, ಇಂಗ್ಲೀಷು, ಈ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಕವಿಗಳು ಯಾರ್ಯಾರು ಇಂಪಾರ್ಟೆಂಟ್ ಅಂತ PDF ಅಲ್ಲಿ ಕಳಿಸ್ಕೊಡ್ತೀವಿ. ಇದಿಷ್ಟು ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದ್ಕೊಳ್ಳಿ. ನೆಕ್ಸ್ಟ್, ಮಗುವಿನ ಮುಖ ಚಂದ್ರ. ನಿನ್ನೆ ಕ್ವಶನ್ ಆನ್ಸರ್ಸ್ KA ಎಕ್ಸಾಮ್ಸ್ ನಡೆದಿದೆಯಲ್ಲ ಅದರದ್ದು. ಇದು ನಮ್ಮ ನೋಟ್ಸು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದಿಸ್ ಎ ನೋಟ್ಸ್ ಇಂದ ಡೈರೆಕ್ಟ್ ಆಗಿ ಕಟ್ ಮಾಡಿ ಹಾಕಿರ್ತಕ್ಕಂಥದ್ದು. ಈಗಾಗಲೇ 1000+ ಕಾಪೀಸ್ ಹೋಗಿದಾವೆ. ಅವರು ಎಲ್ಲಾರು ಚೆಕ್ ಮಾಡ್ಕೊಳ್ಳಿ. ಕ್ವಶನ್ಸ್ ಬಂದಿದಾವೆ. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಉಪಮೇಯ, ಉಪಮಾನ, ಉಪಮವಾಚಕ, ಸಮಾನ ಧರ್ಮ. ಈ ಟೋಟಲ್ ಇದನ್ನ ಓದಿರ್ಬೇಕು ಅಂತ ಹೇಳಿದ್ದೆ, ಬಂದಿದೆ ನೋಡಿ. ಹೋಲಿಸಿಕೊಳ್ಳುವ ವಸ್ತು, ಹೋಲಿಕೆಗೆ ಬಳಸಲ್ಪಡುವ ವಸ್ತು, ಎರಡರ ನಡುವೆ ಸಮಾನ ಧರ್ಮ, ಎರಡರ ನಡುವೆ ಸಂಬಂಧ ಕಲಿಸ್ತಕ್ಕಂಥ ಪದ ಯಾವುದು, ಮತ್ತು ಸಮಾನ ಧರ್ಮ. ಕ್ಲಿಯರ್ ಆಗಿದೆ. ಇದರ ಎಕ್ಸಾಂಪಲ್ಸ್ ಇದರ ಕಂಟಿನ್ಯೂಷನ್ ಪಾರ್ಟ್ ಅಲ್ಲಿ ಇದಾವೆ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಆನ್ಸರ್ ಇಸ್ 2. ಉಪಮಾನ ಚಂದ್ರ, ಉಪಮೇಯ ಮಗುವಿನ ಮುಖ, ಉಪಮವಾಚಕ ಅಂತೆ, ಸಮಾನ ಧರ್ಮ ಚಂದ್ರ ಮತ್ತು ಮಗುವಿನಲ್ಲಿರ್ತಕ್ಕಂಥ ಮನೋಹರ. ನೆಕ್ಸ್ಟ್, ಜನ ಎಂಬ ಶಬ್ದವು ನಪುಂಸಕಲಿಂಗವಾದರೂ ಸಜ್ಜನ, ದುರ್ಜನ, ಕುಜನ ಎಂಬ ಶಬ್ದಗಳು ಯಾವ ಲಿಂಗಕ್ಕೆ ಸೇರ್ತವೆ? ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದೀನಿ. ದಿಸ್ ಇಸ್ ಎಕ್ಸೆಪ್ಷನಲ್ ಕೇಸ್. ನೋಟ್ಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಇದು ನೋಟ್ಸ್ ಕಟ್ ಕಾಪಿ, ಇಲ್ಲೇನು ಕಟ್ ಮಾಡಿ ಹಾಕಿರ್ತಕ್ಕಂಥದ್ದು. ಎಕ್ಸೆಪ್ಷನಲ್ ಕೇಸ್, ಇಂಪಾರ್ಟೆಂಟ್ ಫಾರ್ KPSC KE ಎಕ್ಸಾಮ್ಸ್ ಅಂತ ಡೈರೆಕ್ಟ್ ಆಗಿ ಇದೇ ಕ್ವಶನ್ ಹೇಳಿದ್ದೆ. ಈ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ. ಅದೇ ಕ್ವಶನ್ ಡೈರೆಕ್ಟ್ ಆಗಿ ತೆಗೆದಿದ್ದಾರೆ, ನೋಡ್ಕೋಬಹುದು. ನೋಡಿ, ಇಲ್ಲಿ ಜನ ಎಂಬ ಶಬ್ದವು ಏಕವಚನದಲ್ಲಿದ್ದಾಗ ನಪುಂಸಕಲಿಂಗದಲ್ಲಿ, ಬಹುವಚನದಲ್ಲಿದ್ದಾಗ ಪುಲ್ಲಿಂಗದಲ್ಲಿ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಟ್ಸ್ ಎ ಡೈರೆಕ್ಟ್ ಕ್ವಶನ್. ಈ ರೇಂಜ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಈ ರೇಂಜ್ಗೆ 20 ವರ್ಷದ ಅನುಭವ ಇದೆ. 20 ವರ್ಷ ಒಂದಿನ 2 ದಿನ ಅಲ್ಲ, 20 years ಸತತ ಅನುಭವ ಇರೋದು ಈ ಫೀಲ್ಡಲ್ಲಿ. ಇದೇ ಫೀಲ್ಡಲ್ಲಿ 2006 ಇಂದ ಈ ಫೀಲ್ಡಲ್ಲಿ ಇರೋದು. ಅರ್ಥ ಆಗ್ತಾ ಇದೆಯಲ್ಲ, ಈ ರೇಂಜಲ್ಲಿ ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಕಾಣಿಸ್ತಾ ಇದೆಯಲ್ಲ, ಕ್ವಾಲಿಟಿ ರೇಂಜ್ ಮೇಂಟೈನ್ ಆಗುತ್ತೆ ಅಂತ. ನೆಕ್ಸ್ಟ್, ಆನ್ಸರ್ ಇಸ್ ಪುಲ್ಲಿಂಗ. ಇದು ನೋಟ್ಸ್ ವಿತ್ ಪ್ರೂಫ್ ಹಾಕಿದೀವಿ. ನೆಕ್ಸ್ಟ್, ಎತ್ತು ಹುಲ್ಲನ್ನು ಮೇಯುತ್ತದೆ. ಅಡಿ ಈ ಗೆರೆ ಎಳೆದ ಪದ ಯಾವುದು ಅಂತ ಹೇಳಿದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಪುಂಸಕಲಿಂಗ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಎತ್ತು ಕಾಣಿಸ್ತಾ ಇದೆಯಲ್ಲ, ಇದು ನೋಟ್ಸ್ ಕಟ್ಟೆಡ್ ಪೋರ್ಷನ್. ಕನ್ನಡ ನೋಟ್ಸ್ ಕಟ್ ಮಾಡಿ ಹಾಕಿರ್ತಕ್ಕಂಥ ಪೋರ್ಷನ್. ಯಾರ್ಯಾರ ಹತ್ರ ನೋಟ್ಸ್ ಇದೆ ಎಲ್ಲರೂ ಓದ್ಕೋಬೇಕು. ಎಲ್ಲ ಇಂಪಾರ್ಟೆಂಟ್ ಹೇಳಿದೀನಿ, ಯಾವ್ಯಾವ ತರ ಓದಬೇಕು. ಕನ್ನಡ ಎಷ್ಟು ನೀಟಾಗಿದೆ, ಅಚ್ಚುಕಟ್ಟಾಗಿದೆ ಅಂದ್ರೆ ಯಾವ ತರ ಕ್ವಶನ್ ಬರುತ್ತೆ, ಕ್ವಶನ್ ಎಲ್ಲಿ ತೆಗಿತಾರೆ, ಹೆಂಗ್ ತೆಗಿತಾರೆ, ಅದನ್ನ ಸಾಲ್ವ್ ಮಾಡೋ ವಿಧಾನ ಹೆಂಗೆ, ಇಷ್ಟೆಲ್ಲ ಇದೆ ಒಳಗಡೆ. ಶಾರ್ಟ್ ಕಟ್ ಮೆಥಡ್ಸು ಎಲ್ಲ ಇದೆ. ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ನಪುಂಸಕಲಿಂಗ ಬರುತ್ತೆ. ನೆಕ್ಸ್ಟ್, ನಕಾಯುಧ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಕಾಯುಧ ಯಾವ ಸಮಾಸಕ್ಕೆ ಉದಾಹರಣೆ. ಕ್ಲಿಯರ್ ಆಗಿ ಹೇಳಿದೀನಿ ಯಾವ ತರ ಬಿಡಿಸ್ಬೇಕು ಅಂತ. ಪ್ರತಿಯೊಂದು ಉದಾಹರಣೆ ಸಮೇತ ಕೊಟ್ಟಿರ್ತೀವಿ. ನಖವನ್ನು ಆಯುಧವನ್ನಾಗಿ ಉಳ್ಳವನು ಯಾರೋ ಅವನು ನಕಾಯುಧ. ಇದು ಬಿಡಿಸ್ತಕ್ಕಂಥ ವಿಧಾನ. 3 ಕಣ್ಣುಗಳು ಉಳ್ಳವ ಮುಕ್ಕಣ್ಣ, 4 ಮೊಗ ಉಳ್ಳವ ನಾಲ್ಮೊಗ, ಕೆಂಪಾದ ಕಣ್ಣು ಉಳ್ಳವ ಕೆಂಗಣ್ಣ, ಡೊಂಕಾದ ಕಾಲು ಉಳ್ಳವ ಡೊಂಕುಗಾಲ. ಇದೇ ತರ ಸುಮಾರು ಎಕ್ಸಾಂಪಲ್ಸ್ ಕಂಟಿನ್ಯೂಷನ್ ಇದೆ. ನನ್ನ ಎಕ್ಸಾಂಪಲ್ಸ್ ಅಷ್ಟೇ ತಗೊಂಡಿರೋದು. ನಖವನ್ನು ಆಯುಧವನ್ನಾಗಿ ಉಳ್ಳವ ನಕಾಯುಧ. ಸಿಂಪಲ್. ಅರ್ಥ ಆಗ್ತಾ ಇದೆಯಾ? ಬಹುರ್ವಿಹಿ ಸಮಾಸ. ನೆಕ್ಸ್ಟ್, ವಿತ್ ನೋಟ್ಸ್ ಹಾಕಿದೀವಿ. ನೆಕ್ಸ್ಟ್, ಇವುಗಳಲ್ಲಿ ಯಾವುದು ಅನ್ಯ ದೇಶ ಶಬ್ದವಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ದೇಶ ಶಬ್ದ. ನೋಟ್ಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತೆಂಕಣ
ತೆಂಕಣ. ಮಿಕ್ಕಿದೆಲ್ಲನೂ ಆದೇಶ ಶಬ್ದಗಳು. ನೆಕ್ಸ್ಟ್ ಸಿಂಪಲ್ ಕ್ವಶನ್ ಇದು, ವೆರಿ ವೆರಿ ಸಿಂಪಲ್. ನೆಕ್ಸ್ಟ್ ಈಗ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದರೆ, ಯಾವ ಜೋಡಿ ತಪ್ಪಾಗಿದೆ. ಎಕ್ಸಾಮ್ ಅಲ್ಲಿ ಇದೇ ತರ ಬರ್ಕೋಬೇಕು. ಎಕ್ಸಾಮಿನೇಷನ್ ಅಲ್ಲಿ ಹುಡುಗರು ಏನ್ ಮಾಡ್ತಾರಪ್ಪ ಅಂದ್ರೆ ಅರ್ಜೆಂಟ್ ಅಲ್ಲಿ ಕ್ವಶನ್ನೇ ಓದಕ್ ಹೋಗಲ್ಲ, ಸರಿ ತಪ್ಪು ನೋಡಕ್ ಹೋಗಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ತಂಗದಿರ, ಇದು ನೋಟ್ಸ್. ಇಲ್ಲಿ ನೋಟ್ಸ್ ಅಲ್ಲಿ ಕೊಟ್ಟಿರೋದು ತಂಗದಿರ ಅಂದ್ರೆ ಚಂದ್ರ. ಸರಿ ಇದೆ ಅಂತ ಹಾಕೋಬೇಕು. ಎಕ್ಸಾಮಿನೇಷನ್ ಅಲ್ಲಿ ಬರ್ಕೋಬೇಕು ಪಕ್ಕದಲ್ಲಿ ಚಿಕ್ಕದಾಗಿ ಪೆನ್ಸಿಲ್ ಅಲ್ಲಿ, ಸರಿ ಇದೆ, ಇದು ಕರೆಕ್ಟ್ ಆಗಿದೆ. ಇಲ್ಲಿ ನೆಕ್ಸ್ಟ್ ದ್ವಿರದ, ಇದು ನೋಟ್ಸ್ ಇಂದ ತೆಗೆದಿದೆ ನೋಡಿ. ನೋಟ್ಸ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಕ್ವಶನ್ ಆನ್ಸರ್ಸ್. ದ್ವಿರದ ಅಂದ್ರೆ ದಂತಿ, ಇದು ಸರಿ ಇದೆ. ಆಗ್ತಾ ಇದೆಯಾ? ಇನ್ನು ಇವೆರಡು ತಪ್ಪಾಗಿದ್ದಾವೆ, ಇವೆರಡು ತಪ್ಪಾಗಿದೆ ಅಂತ ಬರ್ಕೊಂಡ್ರಿ. ಚಿಕ್ಕದಾಗಿ ಬರ್ಕೊಂಡ್ರಿ ಪೆನ್ಸಿಲ್ ಅಲ್ಲಿ. ಬರ್ಕೊಂಡಾಗ ಇಲ್ಲಿ ತಪ್ಪಾಗಿರೋ ಜೋಡಿ ಯಾವುದು? ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಬಿ ಮತ್ತು ಸಿ. ಈ ರೀತಿ ಎಕ್ಸಾಮಿನೇಷನ್ ಸಾಲ್ವ್ ಮಾಡೋ ವಿಧಾನ ಅರ್ಥ ಆಗ್ತಾ ಇದೆಯಾ? ಇದು ನೋಟ್ಸ್. ನೆಕ್ಸ್ಟ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಕೆಳಗಿನ ಗುಂಪುಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಕೆಳಗಿನ ಗುಂಪುಗಳನ್ನು ಪರಿಗಣಿಸಿ ಯಾವ್ಯಾವ ಕರೆಕ್ಟ್ ಆಗಿದಾವೆ ಯಾಕಿ ಅಂತ ಹೇಳಿದರೆ. ಎಲ್ಲರ್ ಅಂದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಎಲ್ಲರ್ ಕಾಣಿಸ್ತಾ ಇದೆಯಾ? ಪವನ, ಮಾರುತ, ಎಲ್ಲರ್ ಒಂದೇ ಒಂದು ವರ್ಡ್, ಎಲ್ಲರೂ ಏರಲ್ಲು. ಇವೆರಡು ವರ್ಡ್ ಬೇಕಿತ್ತು. ಗಾಳಿ ಮೀನಿಂಗ್ ಸಿಗ್ತಾ ಇವೆರಡಕ್ಕೂ. ನೆಕ್ಸ್ಟ್ ತಿಂಗಳು ಅಂದ್ರೆ ಚಂದ್ರ, ಶಶಾಂಕ, ಚಂದ್ರ, ಇಂದು, ಇವೆಲ್ಲ ಇಲ್ಲೇ ಇದಾವೆ ನೋಡಿ, ಇಲ್ಲೇ ಇದೆ. ಇವೆರಡು ಕರೆಕ್ಟ್ ಆಗಿದಾವೆ, ಇವೆರಡಕ್ಕೆರಡು ಕರೆಕ್ಟ್ ಆಗಿದಾವೆ. ನೆಕ್ಸ್ಟ್ ಇವುಗಳು ನೋಡ್ರಿ, ಇದು ವಿರುದ್ಧಾರ್ಥಕ ಪದ. ನಮ್ಮಲ್ಲಿ ಇರ್ತಕ್ಕಂಥದ್ದು ಅಥೆಂಟಿಕೇಟೆಡ್, ಹಳೆಯ ಕಾಲದ ಬುಕ್. ಅದು ಈಗಿನ ಕಾಲದಲ್ಲ. ಇಟ್ಸ್ ಅಥೆಂಟಿಕೇಟೆಡ್ ಬುಕ್, ಅಥೆಂಟಿಕೇಟೆಡ್ ಸೋರ್ಸಸ್. 2006 ಇದು. ಎಷ್ಟನೇ ಇಸ್ವಿದು? 2006ನೇ ಇಸ್ವಿ ಬುಕ್ ಇಂದ ನೋಟ್ಸ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. 2006ನೇ ಇಸ್ವಿ ಬುಕ್ ಇಂದ ನೋಟ್ಸ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಯಾವ ತರ ಬಂದಿದಾವೆ ನೋಡ್ರಿ. ವಿರಕ್ತಿ ಇಲ್ಲ ನೋಡ್ರಿ, ಒಂದೇದ್ ಮುಗಿತಾ. ವಿರಕ್ತಿ, ಅನುರಕ್ತಿ. ಪತಿತ, ಪಾವನ, ಕಾಣಿಸ್ತಾ ಇದೆಯಾ? ಕ್ವಾಲಿಟಿ ಯಾವ ತರ ಇರುತ್ತೆ? ಓಲ್ಡ್ ನೋಟ್ಸ್ ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಶೈತ್ಯ, ಇಲ್ಲಿದೆ ನೋಡ್ರಿ, ಶೈತ್ಯ, ಶಾಖ. ಹೆಂಗಿದೆ ಹಂಗೆ ತೆಗ್ದಿರಿ. ಈ ಬುಕ್ಕಲ್ಲಿ ಏನಿದೆ ಆಸ್ ಇಟ್ ಈಸ್ ಬಂದಿದೆ. ವಿಗತಿ, ಪ್ರಗತಿ, ಕಾಣಿಸ್ತಾ ಇದೆಯಾ? ಇಷ್ಟು. ನೆಕ್ಸ್ಟ್ ತಾನು ಕೋಡಗ ಪರರನ್ನು ಅಣಕಿಸಿತು. ತಾನು ಬಂದಿದೆಯಲ್ಲಿ, ಇಲ್ಲ ಇತ್ತು ನೋಡಿ. ತಾನು ಆತ್ಮಾರ್ಥಕ ಸರ್ವನಾಮ. ಮುಗಿದೋಯ್ತು ಅಷ್ಟೇ, ಇನ್ನೇನು ಮಾತಾಡಂಗಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ತಾನು ಬಂದ್ರೆ ಮುಗೀತು. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಇಲ್ಲಿ ಪ್ರಥಮ ಯಾವ್ದು ಬಂದೈತೆ? ಪ್ರಥಮ ಪುರುಷ ಇಲ್ಲ ಐತೆ ನೋಡ್ರಿ. ಪ್ರಥಮ ಪುರುಷ ಅವನು, ಕಾಣಿಸ್ತಾ ಇದೆಯಾ? ಪ್ರಥಮ ಪುರುಷ ಅವನು ಎಲ್ಲೈತೆ? ಪ್ರಥಮ ಪುರುಷದಲ್ಲಿ ಐತೆ. ಪ್ರಥಮ ಕರೆಕ್ಟ್ ಆಗಿದೆ. ಆತ್ಮಾರ್ಥಕಕ್ಕೆ ಇಲ್ಲ ಐತೆ ನೋಡ್ರಿ, ತಾವು. ಮುಗೀತಲ್ಲ. ಮತ್ತೆ ಇಲ್ಲಿ ಕೇಳಿದ್ರೆ ಯಾವುವು ತಪ್ಪಾಗಿದಾವೆ ಅಂತ. ಇವೆರಡು ಸರಿ ಇದಾವೆ, ಡಿ ಮತ್ತು ಸಿ ಸರಿ ಇದೆ. ಅಲ್ಲಿಗೆ ತಪ್ಪಾಗಿರ್ತಕ್ಕಂಥವು ಡಿ ಮತ್ತು ಸಿ ಎರಡು ಸರಿ ಇದಾವೆ ಅಂದ್ರೆ ಎ ಮತ್ತು ಬಿ ತಪ್ಪಾಗಿದೆ. ಇವೆರಡು ತಪ್ಪಾಗಿದೆ. ಇದು ಆನ್ಸರ್. ಅರ್ಥ ಆಗ್ತಾ ಇದೆಯಾ? ಎ ಮತ್ತು ಬಿ ತಪ್ಪಾಗಿದೆ. ನೆಕ್ಸ್ಟ್ ಮುಂದಿನ ಸಂಧಿಗಳು ಉದಾಹರಣೆಗಳು. ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳಿ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಲೋಪಸಂಧಿ ಇಲ್ಲಿದೆ ನೋಡ್ರಿ, ನೀಟಾಗಿದೆ. ಇದನ್ನ ಓದ್ಕೋಬೇಕು. ನಾನು ಇದನ್ನೇ ಸುಮಾರು ವಾಯ್ಸ್ ನೋಟಲ್ಲೂ ಬೆಂಗಳೂರು ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಹೇಳಿದ್ದೆ. ಈ ಸೆಂಟೆನ್ಸ್ ನ ಓದಿರ್ಬೇಕು, ಇದರ ಥೀಮ್ ಅರ್ಥ ಮಾಡ್ಕೊಂಡಿರ್ಬೇಕು. ಅಲ್ಲೋಗಿ ಇಂಪ್ಲಿಮೆಂಟ್ ಮಾಡ್ಬೇಕು. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ನೋಡ್ರಿ. ಸ್ವರದ ಮುಂದೆ ಸ್ವರ ಒಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರವು ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪ ಆಗುತ್ತೆ. ಮೂಡಿದೊಲುಮೆ ಅಂದ್ರೆ ಮೂಡಿದ ಪ್ಲಸ್ ಒಲುಮೆ ಅಂತ ಬರುತ್ತೆ. ಮೂಡಿದ ಪ್ಲಸ್ ಒಲುಮೆ ಅಂತ ಬರುತ್ತೆ. ಮೂಡಿದೊಲುಮೆ ಅಂದ್ರೆ ಅಕಾರ ಲೋಪ ಆಗುತ್ತೆ. ಅಕಾರ ಲೋಪ ಆಯ್ತು ಅಂದ್ರೆ ಲೋಪಸಂಧಿ. ದಿಸ್ ಇಸ್ ರೈಟ್. ಈ ಜೋಡಿ ಸರಿಯಾಗಿದೆ, ಲೋಪಸಂಧಿ ಸರಿಯಾಗಿದೆ. ಸರಿನಾ? ಇದು ಸವರ್ಣ ದೀರ್ಘ ಸಂಧಿ ಬರೋದಿಲ್ಲ. ಇದು ಗುಣಸಂಧಿ ಬರುತ್ತೆ, ಇದು ಎಣ್ ಸಂಧಿ, ವೃದ್ಧಿ ಸಂಧಿ ಬರುತ್ತೆ. ನೋಟ್ಸ್ ಅಲ್ಲಿ ಇದೆ, ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಚುತ್ವ ಸಂಧಿ ಇಲ್ಲ ಐತ್ ನಾವು. ವಿತ್ ಡೈರೆಕ್ಟ್ ಏನ್ ಕೊಟ್ಟಿದೀವಿ ಅದೇ ಇದೆ. ನೋಟ್ಸ್ ಅಲ್ಲಿ ಏನಿದೆ ಅದೇ ಡೈರೆಕ್ಟ್ ಆಗಿ ಹೊಡೆದಿರೋ. ಬೃಹತ್ ಛತ್ರ ಕಾಣಿಸ್ತಾ ಇದೆಯಾ? ಬೃಹತ್ ಛತ್ರ ಕ್ಲಿಯರ್ ಆಗಿ ನೋಟ್ಸ್ ಬಂದಿದೆ. ಒಳ್ಳೇದಾಗ್ಲಿ, ಓದ್ಕೊ. ಇವೆರಡು ಆನ್ಸರು ಎ ಮತ್ತು ಡಿ ಸರಿ. ನೆಕ್ಸ್ಟ್ ಕನ್ನಡ ಸಂಧಿಗಳಲ್ಲಿ ಆದೇಶವಾಗುವಿಕೆಯು ಕೆಳಗಿನ ಯಾವ ನಿಯಮಕ್ಕೆ ಒಳಪಟ್ಟಿದೆ? ಆದೇಶ ಸಂಧಿ ನಿಯಮ ಇಲ್ಲ ಐತೆ ನೋಡ್ರಿ. ಉತ್ತರ ಪದದ ಆದಿಯಲ್ಲಿರುವ, ಉತ್ತರ ಪದದ ಬಿಗಿನಿಂಗ್ ನಲ್ಲಿರುವ ವ್ಯಂಜನ ಮಾತ್ರ ಬದಲಾಗುತ್ತೆ. ಉತ್ತರ ಪದದ
ವ್ಯಂಜನ ಇಲ್ಲಿದೆ ನೋಡ್ರಿ, ಇದೇ ವ್ಯಂಜನಗಳು. ವ್ಯಂಜನ ತಾನೇ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದಾವಲ್ಲ ವ್ಯಂಜನಗಳು ಕ ಛ ತ ಕ ತ ಪಗಳಿಗೆ ಗದ ಬಗಳು ಅಂದ್ರೆ ಇವೆಲ್ಲ ವ್ಯಂಜನಗಳು ಆದೇಶವಾಗಿ ಬರ್ತವೆ. ಮುಗೀತಲ್ಲ, ಇನ್ನೇನಿದೆ ನೆಕ್ಸ್ಟ್. ಉದಾಹರಣೆ ಸಮೇತ ಇದೆ, ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಈ ಚಾರ್ಟ್ ನೋಡ್ಕೊಡ್ರಿ. ಚಾರ್ಟ್ ನೋಡ್ರಿ, ನೀಟಾಗಿ ಕೊಟ್ಟಿದೆ ಚಾರ್ಟ್, ಕಟ್ ಆಗಿದೆ ವಿತ್ ಕೋಡ್ಸ್ ಇದೆ. ಇಲ್ಲೇ ಇದೆ ನೋಡ್ರಿ, ಇಲ್ಲಿ ಪಂಚಮಿ ದೆಸೆಯಿಂದ ಬರಬೇಕು. ಪಂಚಮಿ ಎಲ್ಲಿದೆ? ಇಲ್ಲಿದೆ ನೋಡ್ರಿ. ಪಂಚಮಿ ಇದೇ ಕಂಟಿನ್ಯೂಷನ್ ಹೋದ್ರೆ ದೆಸೆಯಿಂದ ಬಾಯಟ್ ಮಾಡ್ಬೇಕು. ಈ ಚಾರ್ಟ್ನ ಬಾಯಟ್ ಮಾಡಿ ಅಂತ ನಾನು ಎಲ್ಲರಿಗೂ ಹೇಳಿದ್ದೆ. ಬಂದೇ ಬರ್ತವೆ ಕ್ವಶನ್ಸ್, ಡೆಫಿನೆಟ್ ಕ್ವಶನ್ಸ್ ಇರ್ತವೆ ಅಂತ ಬಂದಿದೆ. ಸರಿನಾ? ಪಂಚಮಿ ದೆಸೆಯಿಂದ ಏನು ಮೂರೂ ತಪ್ಪಾಗಿದ್ದಾವೆ, ಚೆಕ್ ಮಾಡ್ಕೊಳ್ಳಿ ಇದರಲ್ಲಿ. ನೆಕ್ಸ್ಟ್ ದ್ವಿತೀಯ ಕಾರಕಗಳು ಇಲ್ಲ ಇದು ನೋಡ್ರಿ, ಕರ್ಮ. ನೆಕ್ಸ್ಟ್ ಕೆಳಗಿನಲ್ಲಿ ನಿಖರವಲ್ಲದ ಸುದ್ದಿ ಗಾಳಿ ಸಮಾಚಾರ ಇಲ್ಲ ಇತ್ತು, ನಿರಾಧಾರವಾದಂತ ವಾರ್ತೆ. ನೆಕ್ಸ್ಟ್ ಗುಡಾರಾಯತ್ತು ಹೊರಡು ಅಂತ ಇದೆ ಹೊರಡು. ನೆಕ್ಸ್ಟ್ ನಾಗರ ಹಾವೆ ಹಾವಳು ಇಲ್ಲ ಐತ್ ನೋಡ್ರಿ, ನಾಗರ ಹಾವೆ ಹಾವಳು ಇಲ್ಲ ಐತು, ಇಲ್ಲಿದೆ ನೋಡ್ರಿ. ಆಯ್ತಾ? ನೋಟ್ಸ್ ಇಂದ ತೆಗೆದಿರ್ತೀವಿ, ಇದೆಲ್ಲ ನೋಟ್ಸ್ ತನೇನೆ ಇಲ್ಲಿದೆ ನೋಡ್ರಿ, ನಾಗರ ಹಾವೆ ಹಾವಳು. ನೆಕ್ಸ್ಟ್ ಇಲ್ಲಿ ನೀಡಿರೋ ಪದವನ್ನು ಇಲ್ಲಿ ಗುಂಪಿಗೆ ಸೇರಿದ ಪದ ಸರಸರ. ಕ್ಲಿಯರ್ ಕಟ್ ಸೌಂಡ್ ಬರ್ತಾ ಇದೆ. ಇನ್ ಮಿಕ್ಕಿದೆಲ್ಲನೂ ನೋಡಿ ಜೋಡು ನುಡಿಗೆ ಹೋಗ್ತವೆ. ಅರ್ಥ ಆಗ್ತಾ ಇದೆ? ಇದು ಅನುಕರಣ ವ್ಯಯಕ್ಕೆ ಹೋಗ್ತದೆ, ಅನುಕರಣ ವ್ಯಯ ಅಂತೇಳಿ ಕರೀತಾರೆ. ಇದೆಲ್ಲ ನೀಟಾಗಿ ಹೇಳ್ಬೋದು, ಸಿಂಪಲ್ ಆಗಿ ಹೇಳ್ಬೋದು. ಎಲ್ಲ ಸಾರಿಸಿ, ಎಲ್ಲ ಗುಡಿಸಿ ಸಾರಿಸಿ ಬಿಟ್ರು. ಇನ್ ಜನರಲೈಸ್ ಕಾನ್ಸೆಪ್ಟ್ಸ್ ಅಷ್ಟೇ, ಎಲ್ಲಾನು ಕದ್ಕೊಂಡು ಹೋದ್ರು ಅಂತ. ಕೈ ಹಿಡಿದು ಖರ್ಚು ಮಾಡೋದು ಅಂದ್ರೆ ಕಡಿಮೆ ಖರ್ಚು ಮಾಡೋದು ಅಂತ, ನಿಧಾನಕ್ಕೆ ಖರ್ಚು ಮಾಡಪ್ಪ ಅಂತ ಅಷ್ಟೇ. ಬೆಂಕಿ ಮುಟ್ಟಿದವನಿಗೆ ಬಿಸಿ ಗೊತ್ತು ಅಂತಂದ್ರೆ ಅನುಭವಿಸಿದವನಿಗೆ ಅದ್ರ ಅನುಭವ ಆಗಿರ್ತದೆ ಅಂತ. ಮೈ ಸೊಟ್ಟಗಿದ್ರು ಮಾತು ನೆಟ್ಕಿದ್ರೆ ರೂಪ ಆಕಾರ ಸ್ವಭಾವ ಮುಖ್ಯ, ರೂಪಕ್ಕಿಂತ ಸ್ವಭಾವ ಮುಖ್ಯ ಅಂತ. ಅರ್ಥ ಆಗ್ತಾ ಇದೆಯಲ್ಲ? ನೆಕ್ಸ್ಟ್ ಈ ಉದಕ ಸಂಧಿ ಕಾರ್ಯ ನಡೆದಿಲ್ಲ. ಟೀಕಾ, ತತ್ ಪ್ಲಸ್ ಟೀಕಾ, ಇದನ್ನ ಬಿಡಿಸೋ ವಿಧಾನ ಸಂಧಿಗಳಲ್ಲಿ ತುಂಬಾ ಇದಾವೆ ಅದ್ರಲ್ಲಿ ಬಿಡಿಸ್ಕೊಳ್ರಿ. ಯಾವ ಸಂಧಿಗಳನ್ನ ಬಿಡಿಸೋದು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿದೆ, ಇದೇ ರೀತಿ ತತ್ ಪ್ಲಸ್ ಟೀಕಾ ಅಂತಾನೆ ಬಿಡಿಸ್ಬೇಕು. ಇದನ್ನ ತತ್ ಪ್ಲಸ್ ಟೀಕಾ. ಅರ್ಥ ಆಗ್ತಿದೆಯಲ್ಲ? 20+ ಕ್ವಶನ್ಸ್ ಈಸಿಯಾಗಿ ಬಂದಿದ್ದಾವೆ, ಡೈರೆಕ್ಟ್ ಕ್ವಶನ್ಸ್ ಬಂದಿದ್ದಾವೆ, ಡೈರೆಕ್ಟ್ ಆಗಿ, ನಾಟ್ ಇಂಡೈರೆಕ್ಟ್, ಡೈರೆಕ್ಟ್ ಕ್ವಶನ್ಸ್ 20+ ಇದಾವೆ. ಇನ್ನು ಡೆಪ್ತ್ ಆಗಿ ಚೆಕ್ ಮಾಡಿಲ್ಲ, ಟೈಮು ಇಲ್ಲ. ಕರೆಂಟ್ ಅಫೇರ್ಸ್ ನೋಟ್ಸ್ 1 ಇಯರ್ದು ಕೊಡ್ತೀವಿ ಅಂತ ಹೇಳಿದ್ವಿ, ಅದ್ರ ಬಿಸಿನಲ್ಲಿ ಇದೀವಿ. ಮಧ್ಯದಲ್ಲಿ ಇಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಮಾಡಾಕಿದೀವಿ. ಇಷ್ಟು ಕ್ವಾಲಿಟಿ ಮೇಂಟೈನ್ ಆಗಿದೆ, ಇಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ವಿ. ಯಾರಿಗಾರ ಅವಶ್ಯಕತೆ ಇದ್ರೆ ತಗೊಂಡು ಓದಿ. ಅರ್ಥ ಆಗ್ತಾ ಇದೆಯಲ್ಲ? ಇಷ್ಟು ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಎಕ್ಸಾಮಿನೇಷನ್ಸು ಇನ್ನೂ ಕಾಲಾಗವು ತುಂಬಾ ಇದಾವೆ. ರಾಯಚೂರ್ದು 15ನೇ ತಾರೀಕು ಫಿಕ್ಸ್ ಆಗಿದೆ. ಶಿವಮೊಗ್ಗದ್ದು ಅಷ್ಟೇನೆ, ವೆರಿ ಶಾರ್ಟ್ಲಿ ಎಕ್ಸಾಮ್ಸ್ ಕ್ಲಿಯರ್ ಆಗ್ತವೆ. ಕೂತ್ಕೊಂಡು ಓದ್ಕೊಳ್ಳಿ. ಇಷ್ಟು ಹೇಳಿ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋನ ಮ್ಯಾಕ್ಸಿಮಮ್ ಪೀಪಲ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.